ಬುಡಕಟ್ಟು ಸಮುದಾಯಗಳು ಮುಖ್ಯ ವಾಹಿನಿಗೆ ಬರಬೇಕು. ಶಾಸಕ ಜೆಎನ್ ಗಣೇಶ್. ಬುಡಕಟ್ಟು ಸಮಾಜದ ಮಕ್ಕಳು ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಹುದ್ದೆಗಳನ್ನು ಅಲಂಕರಿಸುವುದರ ಮೂಲಕ ಮುಖ್ಯ ವಾಹಿನಿಗೆ ಬರಬೇಕು ಅಂತ ಶಾಸಕ ಜೆಎನ್ ಗಣೇಶ್ ಕರೆ ಕೊಟ್ಟಿದ್ದಾರೆ. ಪಟ್ಟಣದ ಬಳ್ಳಾರಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಿತವಾದ ಬುಡಕಟ್ಟು ಮೇಧಾರ ಕೇತಯ್ಯ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡುವುದರ ಮೂಲಕ ಅವರ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಬೇಕು. ಸಮಾಜದಲ್ಲಿ ಬದಲಾಗುತ್ತಿರುವ ಸ್ಪರ್ಧಾತ್ಮಕ ಪರಿಸ್ಥಿತಿಯಲ್ಲಿ ಶಿಕ್ಷಣವೇ ಪ್ರಮುಖ ಶಕ್ತಿಯಾಗಿದೆ ಎಂದು ಶಾಸಕರು ಹೇಳಿದ್ದಾರೆ. ಸಂಘದ ಕಾರ್ಯದರ್ಶಿ ಗಾಳಿಕುಮಾರ್ ಅವರು ಈ ಭವನ ನಿರ್ಮಾಣಕ್ಕೆ ಶಾಸಕ ಗಣೇಶ್ ಅವರಿಂದ ಸದುಪಯೋಗಕಾರಿ ಸಹಕಾರ ದೊರೆತಿದ್ದು ಇದು ನಮ್ಮ ಸಮುದಾಯದ ಇತಿಹಾಸದಲ್ಲಿ ಮಹತ್ತರ ಹೆಜ್ಜೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಮಂಜುನಾಥ್, ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ, ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್, ಸಂಘದ ಉಪಾಧ್ಯಕ್ಷರು ಆದ ಎಂ ವೆಂಕಟೇಶ್, ಎಂ ರಾಮಣ್ಣ, ಎಂ ಶ್ರೀನಿವಾಸ್, ಖಜಾಂಚಿ ಎಂ ಶಿವಣ್ಣ, ಪುರಸಭೆ ಸದಸ್ಯರು ಆದ ಸಿಆರ್ ಹನುಮಂತ, ಹೂಗಾರ್ ರಮೇಶ್ ಹಾಗೂ ಪ್ರಮುಖರು ಬಳಿ ಮಲ್ಲಿಕಾರ್ಜುನ, ಬಿ ನಾರಾಯಣಪ್ಪ, ಹಬೀಬ್, ರಿಯಾಜ್, ಜಿ ಸುಧಾಕರ್, ಡಿಶ್ ಪ್ರಸಾದ್ ಸೇರಿ ಮೇಧಾರ ಸಮುದಾಯದವರು ಭಾಗವಹಿಸಿದ್ರು. ನಮಗೆ ಮೇಧಾರ ಕೇತಯ್ಯ ಸಮುದಾಯ ಭವನ ಇವತ್ತೇನು ನಿನ್ನೆ ಕಾರ್ಯಕ್ರಮ ಇತ್ತು. ನನಗೆ ಕೂಡ ಬರಬೇಕನ್ನೋದು ಬಹಳಷ್ಟು ಹಂಬಲ ಆಸೆ ಇತ್ತು. ಆದರೆ ಇದ್ದಕ್ಕಿದ್ದಂಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಇಲ್ಲ ಒಂದು ಜಿಲ್ಲೆ ಅಂದರೆ ನಾವು ಬಳ್ಳಾರಿ ಶಾಸಕರು, ಗ್ರಾಮಾಂತರ ಶಾಸಕರು ಎಲ್ಲರೂ ಕೂಡ ನೀವು ಬರಲೇಬೇಕಂತ ಭಾಳಷ್ಟು ಒತ್ತಡ ಇರೋದ್ರಿಂದ ನಾವು ಹೇಳಕ್ಕೆ ಕೂಡ ಮನಸ್ಸಾಗಲಿಲ್ಲ ನನಗೆ ಹೋಗ್ತಂತ. ಹಾಗಾಗಿ ಅನಿವಾರ್ಯ ಬೇರೆ ಇದನ್ನೇ ಎಲ್ಲ ನಾನು ಇವತ್ತು ಮೀಟಿಂಗ್ ಅಟೆಂಡ್ ಮಾಡಿ ಇವತ್ತು ನಿನ್ನೆ ನೈಟೆಲ್ಲ ಬಂದು ಈ ಕಾರ್ಯಕ್ರಮ ಬರಲೇಬೇಕು. ಯಾಕಂದರೆ ಭಾಳಷ್ಟು ದಿನಗಳಿಂದ ಈ ಸಮುದಾಯನ ಹತ್ತಿರ ಕರ್ಕೊಳ್ಳೋಕ್ಕೆ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದೆ, ಆದರೆ ಕೈಗೆ ಸಿಗ್ತಿದ್ದಿಲ್ಲ. ಎಲ್ಲೇನೋ ಹುಡುಗಾಡು ಅಂತಂದು ವಿಪಕ್ಷಿಗೆ ಹೇಳ್ತಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ, ಕಾಣೋದು ಮತ್ತು ಅವರವ್ರ ವೃತ್ತಿ ಅವ್ರವ್ರ ಕೆಲಸಕ್ಕೆ ಅವರು ಬ್ಯುಸಿ ಆಗಿಬಿಡೋದು. ಹಂಗಾಗಿ ಭಾಳಷ್ಟು ವಿಪಕ್ಷ ಭಾಳಷ್ಟು ಪ್ರಯತ್ನ ಮಾಡ್ತಿದ್ದೆ. ಅದೇನು ದೇವ್ರದೇ. ಯಾಕಂದರೆ ಸಂಘ ಸಮುದಾಯಗಳು ಇವತ್ತೇನು 500 ಜನ 600 ಜನ ಇರೋಂಥ ಸಮುದಾಯಗಳನ್ನ ಯಾರಿಗೂ ಗುರುತಿಸಲ್ಲ. ಹಾಗಾಗಿ ಈ ಸಮಾಜ ಗುರುತಿಸಲೇಬೇಕಂತ ಇವತ್ತು ಹೇಳಿದ್ರು. ಸಿಂಧೋಳಿ ಇರಲಿ, ಮೇಧಾರ ಸಮಾಜ ಇರಲಿ, ಇವೆಲ್ಲ ಸಣ್ಣ ಸಣ್ಣ ಸಮುದಾಯಗಳು. ಹಾಗಾಗಿ ಇಂಥ ಸಮುದಾಯಗಳಿಗೆ ಏನಾದರೂ ಮಾಡ್ಬೇಕಂತಂದು ಕೇಳಿಲ್ಲ ಕೂಡ ಏನಾದ್ರು ಮಾಡ್ಬೇಕಂಬೋದು ಭಾಳಷ್ಟು ದಿನಗಳಿಂದ ಕನಸಿತ್ತು. ಅದೇನು ಒದಗಿ ಬಂತು. ಹಾಗಾಗಿ ಇವತ್ತೇನು ಭಾಳ ಕಮ್ಮಿ ಇದು ನಾನು ಕೊಟ್ಟರೆ ಅದು ನಾನು ಹೇಳಿದ ಗಾಳಪ್ಪ ಇನ್ಫೆಕ್ಷನ್ಗೆ ಮತ್ತು ಅವರೆಲ್ಲ ಟೀಮಿಗೆ ನಮ್ಮ ಬಸ್ಸುಗ ಎಲ್ಲರಿಗೆ ನಿಮ್ಗೆ ಏನು ಬೇಕು ಹೇಳಿ ಅಂತಂದು ಹೇಳಿ ಏನು ಡಿಮ್ಯಾಂಡ್ ಎನಿ ಡಿಮ್ಯಾಂಡ್ ಮತ್ತು ಇದು MLA ಮಾಡೋಣ ನಿಮ್ಗೆ ಏನು ಬೇಕಾದ್ರೂ ನಾನು ಕೊಡ್ಲಿಕ್ಕೆ ನಡೆಯೋದೀನಿ ಅಂತಂದು ಹೇಳಕತ್ತೀನಿ. ಯಾಕಂದರೆ ಈ ಸಮುದಾಯ ಈ ಪ್ರೀತಿ ವಿಶ್ವಾಸ ಈಗ ಗೌರವ ಕೊಡ್ತಾರಲ್ಲ. ಯಾಕಂದ್ರೆ ನೀವು ಕೂಡ ಬೇರೆ ಅಲ್ಲ, ನಾವು ವಾಲ್ಮೀಕಿ ಇದ್ರೆ ನೀವು ಬೇರೆ ಇದ್ರೆ ಎಷ್ಟಿನೇ ಇಬ್ಬರು. ಹಂಗಾಗಿ ಅಣ್ಣ ತಮ್ಮ ಇದ್ದಂಗೆ ಅದೇನು ಬೇರೆ ಇದಿಲ್ಲ. ನಾನು ಅದಕ್ಕೆಲ್ಲ ಹೇಳೀನಿ, ಯಾರೋ ಭೂಮಿ ಇದ್ರೆ ಗಂಗಾ ಕಲ್ಯಾಣ ಇರಲಿ, ಲೋನ್ ಇರಲಿ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ದು ಯಾವುದೇ ಅಭಿವೃದ್ಧಿ ಕೆಲಸ ಇದ್ರು ಕೂಡ ನಾನು ನಿಮ್ಮ ಜೊತೆ ಇರ್ತಂತ ಹೇಳೀನಿ. ಹಾಗಾಗಿ ಇನ್ನೊಂದು ಖುಷಿಪಡ ವಿಚಾರ ಏನಂದರೆ ತಹಸೀಲ್ದಾರ್ ಸಾಹೇಬ್ ಬಂದಾರ. ಈ ಸಮುದಾಯ ಬಂದರೆ ಯಾವುದೇ ಕೆಲಸ ಇದ್ರು ಕೂಡ ಅವ್ರು ಮಾಡಿಕೊಡ್ತಾರೆ. ಅದಾದಮೇಲೆ ನಮ್ಮ ಮುನ್ಸಿಪಾಲ್ಟಿಯಿಂದ ಮೇಲೆ ಮುನ್ಸಿಪಾಲ್ಟಿಯಾಗ, ಯಾಕಂದರೆ ಸಿಟಿಯಾಗ ಭಾಳಷ್ಟು ಜನ ಏನು ಹಳ್ಳಿಗಳಾಗ ಭಾಳ ಕಮ್ಮಿ ಅಪರೂಪ. ಹಾಗಾಗಿ ಇವತ್ತು ಚೀಫ್ ಆಫೀಸರ್ ಬಂದರು, ಮಲ್ಲಿಕಾರ್ಜುನ ಅಧ್ಯಕ್ಷರು ಬಂದಾರ. ನಿಮ್ದು ಯಾವುದೇ ಕೆಲಸ ಇದ್ರು ಕೂಡ ಅವ್ರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಾರೆ. ತಾಲೂಕು ಪಂಚಾಯತ್ ಇಒಗಳು, ಪೊಲೀಸ್ ಸ್ಟೇಷನ್ನು, ಸಮುದಾಯ ಆದಮೇಲೆ ಸಣ್ಣ ಪುಟ್ಟ ಏನೋ ಇದ್ದೇ ಇರ್ತಾವೆ. ಕುಂತ್ಕೊಂಡು ಬಗೆಹರಿಸೋಕ್ಕೆ ಎಲ್ಲ ಅಧಿಕಾರಿಗಳು ಕೂಡ ಹೇಳಿ ನಿಮ್ಗೆ ಸಹಾಯ, ನಿಮ್ಗೆ ಏನು ಅವಶ್ಯಕತೆ ಐತೆ ಅದು ಮಾಡೋಕ್ಕೆ ಕೆಲಸ ಮಾಡ್ತೀವಿ.